ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ ಬುಕ್ಕಿಂಗ್ ಇದರಲ್ಲಿ ಸ್ವಲ್ಪ ಬದಲಾವಣೆನ ಮಾಡಿದ್ದಾರೆ. ಬುಕ್ಕಿಂಗ್ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಕೆಲವು ಹೊಸ ಚೇಂಜಸ್ನ ತಂದಿದ್ದಾರೆ ಏಪ್ರಿಲ್ 1ನೇ ತಾರೀಕಿಂದ. ಅದು ಯಾವುದೆಲ್ಲ ಚೇಂಜಸ್ ಇದನ್ನು ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಕೆಲವು ಹೊಸ ಬದಲಾವಣೆನ ತಂದಿದ್ದಾರೆ. ಇಲ್ಲ ಅಂತಂದರೆ ನೀವು ಬುಕ್ ಮಾಡಿದ್ರು ಕೂಡ ನಿಮಗೆ ಗ್ಯಾಸ್ ಬರೋದಿಲ್ಲ. ಸೊ ಹಾಗಾಗಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಅಥವಾ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕೆಲವು ಚೇಂಜಸ್ನ ಮಾಡಿದ್ದಾರೆ. ಸೊ ಪೂರ್ತಿಯಾಗಿ ನೋಡಿ. ನಿಮಗೆ ಯಾವ್ಯಾವೆಲ್ಲ 5 ಚೇಂಜಸ್ನ ತಂದಿದ್ದಾರೆ ಸರ್ಕಾರದ ಕಡೆಯಿಂದ ನನ್ನ 1 by 1 ತಿಳಿಸ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ಯಾಸ್ ಸಿಲಿಂಡರ್ ಇವಾಗ ಏನು ಹೋಟೆಲಲ್ಲಾಗಿರ್ಬೋದು ಅಥವಾ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಏನಿದೆ 19 kg ಗ್ಯಾಸ್ ಸಿಲಿಂಡರ್ ಇವಾಗ ಬೆಲೆ ಜಾಸ್ತಿ ಮಾಡಿದ್ದಾರೆ. ಹೌದು, ಇದನ್ನ 5 ರೂಪಾಯಿ ಬೆಲೆನ ಜಾಸ್ತಿ ಮಾಡಿದ್ದಾರೆ. ಅದೊಂದೇ ಅಲ್ಲ, 5 kg ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ನಿಮಗೆ ಜಾಸ್ತಿ ಆಗಿದೆ. ಹಾಗೆ 5 kg ತೂಕದ ಗ್ಯಾಸ್ ಸಿಲಿಂಡರ್ ಇವಾಗ 50 ರೂಪಾಯಿ ಜಾಸ್ತಿ ಆಗಿದೆ. ಹೌದು, ಈಗ 19 kg ತೂಕದ ಗ್ಯಾಸ್ ಸಿಲಿಂಡರ್ ಏನು ವಾಣಿಜ್ಯ ಬಳಕೆಗೆ ರೆಸ್ಟೋರೆಂಟ್ ಹೋಟೆಲ್ಸಲ್ಲೆಲ್ಲ ಮಾಡ್ತಿರ್ತೀರ ಅದು 5 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆ 5 kg ಗ್ಯಾಸ್ ಸಿಲಿಂಡರ್ ಸಣ್ಣದು ಬರುತ್ತಲ್ಲ ಅದು 50 ರೂಪಾಯಿ ಜಾಸ್ತಿ ಆಗಿದೆ. ಹೌದು, ಯಾಕಂದರೆ ಇವಾಗ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ, ಹಾಗೆ ಇವಾಗ ರೆಸ್ಟೋರೆಂಟ್ ಹೋಟೆಲ್ಸಲ್ಲೆಲ್ಲ ಆಬ್ವಿಯಸ್ಲಿ ಮನೇಲಿ ಬಳಸೋಕ್ಕಿಂತ ಜಾಸ್ತಿ ಅಲ್ಲೇ ಬಳಸ್ತಿದ್ದಾರೆ. ಹಾಗಾಗಿ ಆ ಬೆಲೆನ ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟ್ ಹೊಸ ರೂಲ್ಸ್ ಏನಪ್ಪ ಚೇಂಜ್ ಮಾಡಿರೋದು ಅಂದರೆ, ಇವಾಗ ಏನಾಗ್ತಿತ್ತು, ಇಷ್ಟು ದಿನ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಎಲ್ಲ 1 ಸಿಲಿಂಡರ್ ಬುಕ್ ಆದಮೇಲೆ ನೆಕ್ಸ್ಟ್ ಬುಕ್ಕಿಂಗು 21 ಡೇಸ್ ಆದಮೇಲೆ ಮಾಡಬೇಕಿತ್ತು. ಇವಾಗ ಅದನ್ನ ಕೂಡ ಚೇಂಜ್ ಮಾಡಿದ್ದಾರೆ. ಹೌದು, ಇವಾಗ ಅಕಸ್ಮಾತ್ ಏನಾರ ನೀವು ನಗರ ಪ್ರದೇಶದಲ್ಲಿ ಇದ್ದೀರಾ, ಸಿಟಿನಲ್ಲಿ ಅಂತಂದರೆ ಇವಾಗ ನಿಮಗೆ ಗ್ಯಾಸ್ ಬುಕ್ ಮಾಡಿರ್ತೀರ, ಇವತ್ತು ಡೆಲಿವರಿ ಬಂದಿದೆ ಅಂದರೆ ನೆಕ್ಸ್ಟ್ 25 ದಿನ ಆದಮೇಲೆ ನೀವು ಇನ್ನೊಂದು ಸಿಲಿಂಡ್ರು ಬುಕ್ ಮಾಡಬೇಕಾಗುತ್ತೆ. ಇಷ್ಟು ದಿನ 21 ದಿನ ಆದಮೇಲೆ ಬುಕ್ ಮಾಡಬೇಕಿತ್ತು. ಬಟ್ ಇವಾಗ ಮತ್ತೆ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಏಪ್ರಿಲ್ 1ನೇ ತಾರೀಕಿಂದ. ನೀವು ಇವತ್ತೇನಾರ ನಿಮಗೆ ಸಿಲಿಂಡರ್ ಬಂತು ಅಂದರೆ ನೆಕ್ಸ್ಟ್ 25 ದಿನ ಆದಮೇಲೆ, ಅದು ಸಿಟಿನಲ್ಲಿದ್ದೀರಾ ಅಂದರೆ 25 ದಿನಗಳ ನಂತರ ನೀವು ಇನ್ನೊಂದು ಗ್ಯಾಸಿಗೆ ಬುಕ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನಾರ ಗ್ರಾಮೀಣ ಪ್ರದೇಶದಲ್ಲಿದ್ದೀರಾ ಅಂದರೆ ನೀವು 45 ದಿನ ಆದಮೇಲೆ ಬುಕ್ ಮಾಡಬೇಕಾಗತ್ತೆ. ಸೊ ಡೇಸ್ನ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ನಿಮ್ಗೆ 24ನೇ ದಿನ ನೀವು ಬುಕ್ ಮಾಡಿದ್ರು ಕೂಡ ಬುಕ್ಕಿಂಗ್ ತೊಗೊಳ್ಳಲ್ಲ, ನಿಮಗೆ ಗ್ಯಾಸ್ ಸಿಲಿಂಡ್ರು ಕೂಡ ಬರಲ್ಲ. ಎಕ್ಸಾಕ್ಟ್ಲಿ 25 ದಿನ ಆದಮೇಲೆ ನೀವು ಸಿಟಿನಲ್ಲಿದ್ದೀರಾ ಅಂದರೆ ಬುಕ್ ಮಾಡಬೇಕು. ನೀವು ಗ್ರಾಮೀಣ ಪ್ರದೇಶದಲ್ಲಿದ್ದೀರಾ ಅಂತಂದರೆ 45 ದಿನ ಆದಮೇಲೆ ನೀವು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಯಾವುದೆಲ್ಲ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಅಂದರೆ, ಯಾರೆಲ್ಲ PNG ಮೂಲಕ ತೊಗೊತಿರ್ತೀರ ಅಂದರೆ ಪೈಪ್ಲೈನ್ಗಳ ಮೂಲಕ ಯಾರೆಲ್ಲ ನೀವು ಗ್ಯಾಸ್ನ ಯೂಸ್ ಮಾಡ್ತಿರ್ತೀರ, ನೀವು ಜೂನ್ 24ನೇ ತಾರೀಕೊಳಗೆ ನೀವು ನಿಮ್ಮ LPG ಗ್ಯಾಸ್ ಸಿಲಿಂಡರ್ ಗಲ್ಲಿದ್ದು PNG ಕನೆಕ್ಷನ್ಗೆ ಬದಲು ಮಾಡಬೇಕಾಗತ್ತೆ. ಕೆಲವರು ಏನಂದರೆ ಈ PNG ಕನೆಕ್ಷನ್ ಅಂದರೆ ಪೈಪ್ ಲೈನ್ ಮೂಲಕ ಬರುವಂತಹ ಗ್ಯಾಸು ಯೂಸ್ ಮಾಡ್ತಿರ್ತಾರೆ, ಈ ಕಡೆ LPG ಗ್ಯಾಸ್ ಸಿಲಿಂಡರ್ ಕೂಡ ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಜೂನ್ 24ನೇ ತಾರೀಕೊಳಗೆ ಇವೇನಾರ PNG ಅಂದರೆ ಪೈಪ್ ಲೈನ್ ಮೂಲಕ ನೀವು ಗ್ಯಾಸ್ ಬಳಕೆ ಮಾಡ್ತಿದ್ದೀರಾ ಅಂದರೆ ನೀವು PNG ಕನೆಕ್ಷನ್ಗೆ ಬದಲು ಮಾಡಬೇಕಾಗತ್ತೆ. ನೀವು ಜೂನ್ 24ನೇ ತಾರೀಕೊಳಗೆ ಮಾಡಲಿಲ್ಲ ಅಂದರೆ ನಿಮಗೆ LPG ಕನೆಕ್ಷನ್ ಕೂಡ ಕಟ್ ಮಾಡ್ತಾರಂತೆ. ಸೊ ಹಾಗಾಗಿ ದಯವಿಟ್ಟು ಏನೇನು ರೂಲ್ಸ್ ಹೇಳಿದ್ದೀನಿ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ನೀವು ಇದರಲ್ಲಿ ಒಂದು ಫಾಲೋ ಮಾಡಿಲ್ಲ ಅನ್ನೋ ಕೂಡ ನಿಮಗೆ LPG ಸಿಲಿಂಡರ್ ನಿಮಗೆ ಕನೆಕ್ಷನ್ ತಪ್ಪಿಸ್ಬಿಡ್ತಾರೆ, ಕೊಡೋದು ಇಲ್ಲ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಬಳಕೆನ ಮಾಡಿ. ನೆಕ್ಸ್ಟ್ ಮೇನ್ ಏನಪ್ಪ ಚೇಂಜಸ್ ತಂದಿರೋದು ಅಂದರೆ ಸಬ್ಸಿಡಿ. ಯಾರೆಲ್ಲ ಸಬ್ಸಿಡಿ ತೊಗೋತಿರ್ತೀರಾ, ಇವಾಗ ಕೆಲವರು ಉಜ್ವಲ ಯೋಜನೆ ಅಡಿ ಗ್ಯಾಸ್ ಸಿಲಿಂಡರ್ ತೊಗೋತಿರೋರಿಗೆ ನಿಮಗೆ ಪ್ರತಿ ಸತಿ ಗ್ಯಾಸ್ ಸಿಲಿಂಡರ್ ತೊಗೊಂಡಾದಾಗಲೂ ಕೂಡ ನಿಮಗೆ ಸಬ್ಸಿಡಿ ಹಣ ಬರುತ್ತೆ. ಸೊ ಅಂಥವ್ರಿಗೆ KYC ಕಂಪಲ್ಸರಿ ಮಾಡಿದ್ದಾರೆ. KYC ಮಾಡಿಸ್ಬೇಕು ಅಂದ ತಕ್ಷಣ ನೀವು ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗಿ ಮಾಡಿಸ್ಬೇಕಂತಿಲ್ಲ. ಆಧಾರ್ ಫೇಸ್ RD ಆ್ಯಪ್ನ ಮೂಲಕ ನೀವು ನಿಮ್ಮ ಯಾವುದು ಗ್ಯಾಸ್ ಏಜೆನ್ಸಿ ಇದೆ ಅದ್ರ ಮೂಲಕ ನೀವು ಮನೇಲೇ ಕೂತ್ಕೊಂಡು ನೀವು KYCನ ಕಂಪ್ಲೀಟ್ ಮಾಡ್ಬೋದು. ನೀವು KYC ಮಾಡಿದರೆ ಮಾತ್ರ ನಿಮಗೆ ಸಬ್ಸಿಡಿ ಹಣ ಬರೋ ಅಂಥದ್ದು. ನೀವು KYC ಮಾಡಿಲ್ಲ ಅಂದರೆ ನಿಮಗೆ ಸಬ್ಸಿಡಿ ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ. ಸೊ ಇದರಿಂದ
ದುರುಪಯೋಗ ತಪ್ಸೋಕ್ಕೆ ಅಂದ್ಬಿಟ್ಟು ಈ ಒಂದು ರೂಲ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಸಬ್ಸಿಡಿ ಹಣ ತಗೋತಿರ್ತೀರಾ, ಉಜ್ವಲ ಯೋಜನೆ ಅಡಿ ಆಗಿರ್ಬೋದು, ಅಥವಾ ನೀವು ಗ್ಯಾಸ್ ಸಬ್ಸಿಡಿ ತಗೋತಿದ್ದೀರಾ ಅಂದರೆ ದಯವಿಟ್ಟು KYC ಮಾಡಿಸಿ. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗಬೇಕು ಅಂತಿರಲಿಲ್ಲ. ಗ್ಯಾಸ್ ಏಜೆನ್ಸಿ ಮೂಲಕ ಆಧಾರ್ ಫೇಸ್ RD ಅನ್ನೋ ಆ್ಯಪ್ ಮೂಲಕ ನೀವು KYC ಮಾಡಿ ನೀವು ಸಬ್ಸಿಡಿ ಹಣ ತಗೋಬೋದು. ನೀವು ಮಾಡಿಸಿಲ್ಲ ಅಂದರೆ ನಿಮಗೆ ಸಬ್ಸಿಡಿ ಹಣ ಬರೋದು ಕೂಡ ತಪ್ಪೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡ್ದಲೇ KYCನ ಮಾಡಿಸಿ. ಯಾರೆಲ್ಲ ಸಬ್ಸಿಡಿ ತಗೋತಿರ್ತೀರ ಮಾತ್ರ, ಇಲ್ಲ ಅಂತಂದರೆ ನೀವು ಯಾರೆಲ್ಲ ಮಾಮೂಲಿ ಫುಲ್ ದುಡ್ಡು ಕೊಟ್ಟು ತಗೋತಿರ್ತೀರ, ನೀವು ಒಂದು ಸತಿ ಮಾಡಿಸಿದ್ರೆ ಸಾಕು, ಪದೇ ಪದೇ ಮಾಡಿಸ್ಬೇಕು ಅನ್ನೋ ಅಗತ್ಯ ಇರೋದಿಲ್ಲ. ಹಾಗೆ ಇನ್ನೊಂದು ಹೊಸ ಒಂದು ಪ್ಲ್ಯಾನ್ ಕೂಡ ಜಾರಿಗೆ ತರ್ತಿದ್ದಾರೆ. ಒಂದು ಕಡೆ ಜಾರಿಗೆ ತಂದಿದ್ದಾರೆ. ಹೀಗೆ ನಮಗೆ ಯಾವಾಗ ಹಣ ಬೇಕೋ ಅದನ್ನು ATM ಮೂಲಕ ಡ್ರಾ ಮಾಡ್ಕೊಳ್ತೀವಿ. ಅದೇ ಥರ ಗ್ಯಾಸ್ ಸಿಲಿಂಡರ್ ಫಿಲ್ ಮಾಡೋಕ್ಕೂ ಕೂಡ ATM ಥರ ಮಾಡಿದ್ದಾರೆ. ಇದನ್ನು ಭಾರತ್ ಪೆಟ್ರೋಲಿಯಂ ಅವರು ಒಂದು ಪ್ಲೇಸಲ್ಲಿ ಇದನ್ನು ಆಲ್ರೆಡಿ ಶುರು ಮಾಡಿದ್ದಾರೆ. ಈಗ ಹಂತವಾಗಿ ಇಡೀ ದೇಶಾದ್ಯಂತ ಈ ಒಂದು ATM ಮೂಲಕ ಗ್ಯಾಸ್ ಸಿಲಿಂಡರ್ ತುಂಬಿಸ್ಕೊಳ್ಳುವಂತಹ ಒಂದು ವಿಧಾನನ ಕೂಡ ಜಾರಿಗೆ ತರ್ತಿದ್ದಾರೆ. ಈಗ ಆಲ್ರೆಡಿ ಒಂದು ಪ್ರದೇಶದಲ್ಲಿ ಮಾಡಿದ್ದಾರೆ. ಸೊ ಇದು ಸಕ್ಸಸ್ ಆಯಿತು ಅಂತಂದರೆ ಆಲ್ ಓವರ್ ಇಂಡಿಯಾ ಈ ಒಂದು ಗ್ಯಾಸ್ ATMನ ಕೂಡ ಎಲ್ಲ ಕಡೆ ಲಾಂಚ್ ಮಾಡ್ತಿದ್ದಾರೆ. ಖಂಡಿತ ಇದು ಒಳ್ಳೆಯದೇ. ಯಾಕಂದರೆ ಪ್ರತಿ ಸತಿ ಬುಕ್ ಮಾಡಿ ಅವ್ರು ತಂದು ಕೊಡೋ ಟೈಮಲ್ಲಿ ಕಾದು ಅಕಸ್ಮಾತ್ ಇಲ್ಲ ಅಂದರೆ ಮತ್ತೆ ಅವರು ಬರಬೇಕು, ನಮಗೂ ಟೈಮ್ ವೇಸ್ಟು, ಅವ್ರಿಗೂ ಟೈಮ್ ವೇಸ್ಟು. ಸೊ ಈ ಥರ ಒಂದು ಆಪ್ಷನ್ಸ್ ಇದ್ದರೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಈ 5 ಹೊಸ ರೂಲ್ಸ್ನ ಫಾಲೋ ಮಾಡಿ. ಹಾಗೆ ಈ ಒಂದು 5 ರೂಲ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ನನ್ನ ತಿಳಿಸಿ. ಮೊದಲನೇದಾಗಿ ನೀವು 19 kg ಗ್ಯಾಸ್ ಸಿಲಿಂಡರ್, ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ 5 ರೂಪೀಸ್ ಜಾಸ್ತಿ ಆಗಿದೆ. ಹಾಗೆ 5 kg ಗ್ಯಾಸ್ ಸಿಲಿಂಡರ್ದು ಕೂಡ 50 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. ಹಾಗೆ ನೀವು ಗ್ಯಾಸ್ ಬುಕ್ಕಿಂಗ್ ಪ್ರೋಸೆಸ್ ಡೇಸ್ನ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಷ್ಟು ದಿನ 21 ದಿನ ಇತ್ತು, ಈಗ 25 ದಿವಸ ಆದಮೇಲೆ ನೀವು ಇನ್ನೊಂದು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡಬೇಕಾಗತ್ತೆ. ನೀವು ಗ್ರಾಮೀಣ ಪ್ರದೇಶದಲ್ಲಿದ್ದೀರಾ ಅಂದರೆ 45 ದಿನ ಆದಮೇಲೆ ಬುಕ್ ಮಾಡಬೇಕಾಗತ್ತೆ. ಹಾಗೆ ಯಾರೆಲ್ಲ KYC ಮಾಡಿಸಿಲ್ಲ, ಕಂಪಲ್ಸರಿ ಯಾರೆಲ್ಲ ಅದರಲ್ಲೂ ಹಣ ತಗೋತಿರ್ತೀರಾ, ಸೊ ಅಂಥವರು ಖಂಡಿತವಾಗ್ಲೂ ಮಿಸ್ ಮಾಡ್ದಲೇ ಹಣ ಬೇಕು ಅಂತಂದರೆ ನಿಮಗೆ ನೀವು KYC ಮಾಡಿಸಲೇಬೇಕು. ಯಾರೆಲ್ಲ ಸಬ್ಸಿಡಿ ಹಣ ತಗೋತಿರ್ತೀರ ಮಿಸ್ ಮಾಡ್ದಲೇ ಬುಕ್ KYC ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ನ ಪೈಪ್ಲೈನ್ ಮೂಲಕ PNG ಮೂಲಕ, ಹಾಗೆ ಯಾರೆಲ್ಲ PNG ಗ್ಯಾಸ್ ಪೈಪ್ಲೈನ್ ಮೂಲಕ ಗ್ಯಾಸ್ನ ಯೂಸ್ ಮಾಡ್ತಿರ್ತೀರ, ನೀವು ಆದಷ್ಟು ಬೇಗ ಜೂನ್ 24ನೇ ತಾರೀಕೊಳಗೆ ಕನೆಕ್ಷನ್ನ ಚೇಂಜ್ ಮಾಡಿಸಿ. ಇಲ್ಲಾಂದರೆ ನಿಮಗೆ LPG ಸಿಲಿಂಡರ್ ಕೂಡ ಡಿಸ್ಟ್ರಿಬ್ಯೂಷನ್ ಸ್ಟಾಪ್ ಆಗುತ್ತೆ. ಇದೆಲ್ಲ ಹೊಸ ರೂಲ್ಸ್ನ ಫಾಲೋ ಮಾಡಿ. ಹಾಗೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.